ದೇಶ ಕಂಡಂತಹ ಅಪರೂಪದ ಗಾಯಕಿ ಡಾಕ್ಟರ್ ಜಾನಕಮ್ಮ ಅವರು ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಅಂತಿಮ ದರ್ಶನ ಸಾಗ್ತಾ ಇದೆ. ಅಭಿಮಾನಿಗಳ ದಂಡು ಹರಿದು ಬರ್ತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ದೇಶದ ಹಲವು ಕಡೆಗಳಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಚಿತ್ರರಂಗದ ಗಣ್ಯರು ಕೂಡ ಬರ್ತಾ ಇದ್ದಾರೆ, ಭಾವುಕರಾಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಅಂತಿಮ ದರ್ಶನ ಈಗ ನೆರವೇರುತ್ತಾ ಇರುವಂಥದ್ದು. 3 ಗಂಟೆಯ ನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಸ್ ಜಾನಕಿಯವರು, ಪ್ರೀತಿಯ ಜಾನಕಮ್ಮ ಅವರು ಸಂಪಾದಿಸಿದಂತಹ ಆಸ್ತಿ ಏನು ಅನ್ನೋದು ಇವತ್ತು ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಗೊತ್ತಾಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುವಂಥದ್ದು. ಜನ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜಾನಕಮ್ಮರನ್ನು ಕಳ್ಕೊಂಡು ಬಿಕ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಅಕ್ಷರಶಃ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮುಂದೆಂದೂ ಈ ರೀತಿಯ ವ್ಯಕ್ತಿತ್ವವಿರುವಂತಹ ಮೇರು ವ್ಯಕ್ತಿತ್ವದ ಗಾಯಕಿ ಸಿಗಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಭಿಮಾನಿಗಳ ಜೊತೆಗೂ ಕೂಡ ಹಾಗೇನೇ ಇದ್ದಿದ್ದು. ಕೊನೆಯ ದಿನಗಳನ್ನು ಕಳೆದಿದ್ದು ಕೂಡ ಅಭಿಮಾನಿಯ ಮನೆಯಲ್ಲೇನೆ ಅನ್ನೋದು ಜಾನಕಮ್ಮ ಅವರು ಮತ್ತೊಂದು ವಿಶೇಷ. 1997ರಿಂದಲೂ ಕೂಡ ಭಾವನಾತ್ಮಕ ನಂಟು, ಸಾಂಸ್ಕೃತಿಕ ನಗರಿ ಮೈಸೂರಿನ ಜೊತೆಗಿತ್ತು. ಅಭಿಮಾನಿಯವರ ಮನೆಯಲ್ಲಿಯೇ ಬಹುಶಃ ಕೊನೆಯ ಟೈಮನ್ನು ಅವರು ಕಳೆದಿದ್ದು ಕೂಡ ಆಗಿರುವಂಥದ್ದು. ಈಗ ಅವರ ಫಾರ್ಮ್ ಹೌಸ್ನಲ್ಲಿಯೇ ಅಂತಿಮ ವಿಧಿವಿಧಾನವನ್ನು ಮಾಡೋದಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದ್ದಾವೆ. ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಬಂದಂಥವರೆಲ್ಲರೂ ಕೂಡ ಹೇಳೋದು ಅದನ್ನೇ. ಒಂದು ಸ್ಟಾರ್ಡಮ್ ಇರಲಿಲ್ಲ, ಸಿಕ್ಕಂತಹ ಸಂದರ್ಭದಲ್ಲಿ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಹಾಗಾಗಿಯೇ ಈ ಪ್ರಮಾಣದಲ್ಲಿ ಅಭಿಮಾನಿಗಳು ಇವತ್ತು ಜಾನಕಮ್ಮ ಅವರನ್ನು ನೋಡೋದಕ್ಕೆ ಬಂದಿರುವಂಥದ್ದು. ಡಾಕ್ಟರ್ ಎಸ್ ಜಾನಕಮ್ಮ ಅವರ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಮುಂದಾಗಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜಾನಕಮ್ಮ ಅವರ ಧ್ವನಿ ಕೇವಲ ಹಾಡಾಗಿರಲಿಲ್ಲ, ಅದು ಭಾವ, ಭಕ್ತಿ, ಅನಂತ ಮಧುರತೆಯ ಪ್ರತಿರೂಪವೂ ಕೂಡ ಆಗಿತ್ತು. ಹಾಗಾಗಿಯೇ 17 ಭಾಷೆಗಳಲ್ಲಿ ಲೀಲಾಜಾಲವಾಗಿ ಹಾಡ್ತಾ ಇದ್ರು. ಹಾಡುಗಳಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಜಾನಕಮ್ಮ ಅವರ ಹಾಡಿದ್ರೇ ಆ ಹಾಡಿಗೊಂದು ತೂಕ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹಾಗಾಗಿ 60 ವರ್ಷಗಳ ಕಾಲ 17ಕ್ಕೂ ಹೆಚ್ಚು ಕಡೆಗಳಲ್ಲಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಸೈ ಎನಿಸಿಕೊಂಡವರು ಜಾನಕಮ್ಮ ಅವರು. ಕನ್ನಡ ಚಿತ್ರರಂಗದ ಹಲವು ಗಣ್ಯರು ಬಂದು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹಂಸಲೇಖ ಅವರು ಆಗಮಿಸಿ ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹಂಸಲೇಖ ಅವರು. ಸರ್ಕಾರ ಸ್ಮಾರಕವನ್ನು ಮಾಡಬೇಕು ಅಂಥೇಳಿ ಜಾನಕಮ್ಮ ಅವರಿಗೆ. ಜಾನಕಮ್ಮ ಅವರು ಅಂದರೆ ಸಂಗೀತ ಅಂದರೆ ಜಾನಕಮ್ಮ. 88 ವರ್ಷ, 60 ವರ್ಷ ಸಂಗೀತಕ್ಕಾಗಿಯೇ ಜೀವನವನ್ನು ಮುಡುಪಾಗಿಟ್ಟಿದ್ರು. ದೇಶದ ಉದ್ದಗಲಕ್ಕೂ ಕೂಡ ಓಡಾಡಿದ್ದಾರೆ, ಹಾಡುಗಳನ್ನು ಹಾಡಿದ್ದಾರೆ. ಜಾಪನೀಸ್ ಸೇರಿದಂತೆ ಬೇರೆ ಬೇರೆ ಹಾಡುಗಳನ್ನು ಕೂಡ ಸುಲಲಿತವಾಗಿ ಹಾಡಿ ಸೈ ಎನಿಸಿಕೊಂಡಿದ್ದಾರೆ. ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ತಮ್ಮತ್ತ ಸೆಳೆದಿದ್ದಾರೆ. ಇವರ ಧ್ವನಿಯಲ್ಲೊಂದು ಶಕ್ತಿ ಇತ್ತು, ಮ್ಯಾಜಿಕ್ ಮಾಡುವಂತಹ ಕಲೆ ಇತ್ತು. ಇವರ ಹಾಡನ್ನು ಕೇಳ್ತಾ ಇದ್ದರೆ ಎಂಥವರಾದರೂ ಕೂಡ ಮಂತ್ರ ಮುಗ್ಧರಾಗ್ತಾ ಇದ್ರು. ಇವರ ಹಾಡಿನಲ್ಲಿ ಹಿತ ಇರ್ತಾ ಇತ್ತು, ಆಹ್ಲಾದ ಇರ್ತಾ ಇತ್ತು. ಎಂತಹದ್ದೇ ಕಷ್ಟದ ಸಂದರ್ಭದಲ್ಲೂ, ಬೇಜಾರಿನ ಸಂದರ್ಭದಲ್ಲೂ ಕಿವಿಗೊಂದು ಇಯರ್ಫೋನ್ ಹಾಕ್ಕೊಂಡು ಇವರ ಹಾಡನ್ನು ಕೇಳಿದ್ರೆ ಮನಸ್ಸು ಸಮಾಧಾನ ಆಗ್ತಾ ಇತ್ತು, ಹಗುರವಾಗ್ತಾ ಇತ್ತು.